ಸರಿಸುಮಾರು 13 ವರ್ಷಗಳ ಕಾಲ ಇದೇ ಮನೆಯಲ್ಲಿ ಅಂದರೆ ಶ್ರೀ ಅಪ್ಪಣ್ಣಾಚಾರ್ಯರ ಮನೆಯಲ್ಲೇ ಅವರು ಕಾಲನ್ನ ಕಳೆದಿದ್ದು. ಮಂತ್ರಾಲಯಕ್ಕೆ ಹೋಗಿ ಬೃಂದಾವನಸ್ಥರಾಗಕ್ಕೆ ಮುನ್ನ 13 ವರ್ಷಗಳ ಕಾಲ ಇದೇ ಮನೆಯಲ್ಲಿ ಕಳೆದಿದ್ದಾರೆ. ಅದು ಕೂಡ ಅಪ್ಪಣ್ಣಾಚಾರ್ಯರ ಸ್ನೇಹ ಏನಿತ್ತಲ್ಲ, ಆ ಪವಿತ್ರವಾದ ಪ್ರೀತಿ ಸ್ನೇಹಕ್ಕೆ ಮಾರು ಹೋಗಿ ಅವರ ಜೊತೆ ಸರಿಸುಮಾರು 13 ವರ್ಷ ಈ ಮನೆಯಲ್ಲಿ ಕಳೆದಿದ್ದಾರೆ. ಇದಕ್ಕೆ ಹಿನ್ನೆಲೆ ಏನಪ್ಪ ಅಂತ ಹೇಳಿದ್ರೆ, ರಾಯರ ಪವಾಡಗಳಲ್ಲಿ ಪ್ರಸಿದ್ಧಿ. ರಾಯರ ಪವಾಡಗಳು ಇವತ್ತಿಗೂ ನಿತ್ಯ ನಿರಂತರವಾಗಿ ನಡೀತಾನೆ ಇರುತ್ತೆ. ಅವ್ರನ್ನ ನಂಬಿದವರು ಯಾರನ್ನೂ ಕೈ ಬಿಟ್ಟಿಲ್ಲ ರಾಯರು. ಹಾಗಾಗಿ ನಂಬಿಕೆ ಮೇಲೆ, ಪವಾಡಗಳ ಮೇಲೇ ರಾಯರು ಇವತ್ತು ಜನರಲ್ಲಿ ರಾಯರಿದ್ದಾರೆ ಅನ್ನಿಸ್ಕೊಂಡಿರೋದು. ಹಾಗಾಗಿ ಪವಾಡಗಳಿಂದಲೇ ಫೇಮಸ್ ಆಗಿದ್ರು ಆ ಕಾಲದಲ್ಲೇ. ಅಂಥ ಸಂದರ್ಭದಲ್ಲಿ ನವಾಬರಿಗೆ ಈ ವಿಷಯ ತಿಳಿಯುತ್ತೆ, ಇವರು ಪವಾಡ ಪುರುಷರು ಅಂತ. ಹಾಗಾಗಿ ಅವ್ರನ್ನ ಪರೀಕ್ಷೆ ಮಾಡಬೇಕು ಅಂತ ಮಾಂಸ ಇತ್ಯಾದಿಗಳನ್ನ ಫಲಪುಷ್ಪದ ರೀತಿಯಲ್ಲಿ ಕೊಡಲಿಕ್ಕೆ ಬರ್ತಾರೆ. ಆ ಸಮಯದಲ್ಲಿ ನೋಡುತ್ತಲೇ ಆ ಮಾಂಸ ಹಣ್ಣು ಹೂವುಗಳಾಗಿ ಪರಿವರ್ತನೆ ಹೊಂದುತ್ತೆ. ಬಂದಂಥ ನವಾಬರಿಗೆ ಆಶ್ಚರ್ಯ, ಏನಪ್ಪ ಇದು, ಇವರ ಪವಾಡ ಈ ರೀತಿ ಆಯ್ತಲ್ಲ ಅಂತ ಅವರೇ ಗಾಬರಿ ಹೊಂತಾರೆ. ಅವ್ರನ್ನ ಪರೀಕ್ಷೆ ಮಾಡಿದವರು ಅವರೇ ಫೇಲ್ ಆಗ್ತಾರೆ, ಅವರೇ ಸೋತು ಮಾರು ಹೋಗ್ತಾರೆ ರಾಯರ ಪವಾಡಕ್ಕೆ. ಹಾಗಾಗಿ ನವಾಬರು ರಾಯರಲ್ಲಿ ಕ್ಷಮೆಯಾಚಿಸಿ ಒಂದು ಕಾಣಿಕೆ ರೂಪದಲ್ಲಿ ಮಂಚಾಲೆ ಗ್ರಾಮನ ಕೊಡ್ತಾರೆ. ಆ ಮಂಚಾಲೆ ಗ್ರಾಮದ ಪಕ್ಕದಲ್ಲೇ ಇದ್ದಂಥದ್ದು ಇದೇ ಬಿಚ್ಚಾಲೆ ಗ್ರಾಮ. ಇಲ್ಲಿ ಮಹಾನ್ ವಿದ್ವಾಂಸರು ಪಂಡಿತರಾದಂಥ ಅಪ್ಪಣ್ಣಾಚಾರ್ಯರ ಬಗ್ಗೆ ರಾಯರಿಗೆ ಒಂದಷ್ಟು ವಿಷಯ ತಿಳಿಯುತ್ತೆ. ಸಾವಿರಾರು ಒಟ್ಟುಗಳು ಅವ್ರ ಹತ್ರ ವಿದ್ಯಾದಾನವನ್ನು ಪಡಿಲಿಕ್ಕೆ ಬರ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕ ಕೂಡಲೇ ರಾಯರು ಮಂಚಾಲೆಯಿಂದ ಇದೇ ಬಿಚ್ಚಾಲಿ ಗ್ರಾಮ ಅಥವಾ ಬಿಚ್ಚಾಲೆ ಗ್ರಾಮಕ್ಕೆ ಬರ್ತಾರೆ. ಅದು ಬಂದಂಥ ಸಂದರ್ಭ ಆ ಒಡನಾಟ ಹೆಚ್ಚಾಗಿ ಅದು ಸ್ನೇಹಕ್ಕೆ ರೂಪಕ್ಕೆ ತಿರುಗಿ ಬಹಳ ಅತ್ಯಾಪ್ತ ಸ್ನೇಹಿತರಾಗ್ತಾರೆ. ಬಹಳ ಪ್ರೀತಿಯಿಂದ 13 ವರ್ಷಗಳ ಕಾಲ ಆ ಗುರು ಶಿಷ್ಯರು ಸ್ನೇಹಿತರಾಗಿ ಆ ಒಂದು ಕಾಲ 13 ವರ್ಷ ಕಾಲ ಕಳೀತಾರೆ. ಇದೇ ಮನೆಯಲ್ಲಿ ಇದೆಲ್ಲ ಆಗ್ತಕ್ಕಂಥದ್ದು. ಇದನ್ನ ಹೆಚ್ಚಿನ ಮಾಹಿತಿನ ಈಗಲೇ ನಿಮಗೆ ಕೇಳಿಸೋ ಒಂದು ಪ್ರಯತ್ನ ಮಾಡ್ತೀನಿ. ಹಾಗಾಗಿ ಇಂಥ ಪವಾಡ ಪುರುಷರ ಬಗ್ಗೆ ನೀವೆಲ್ಲರೂ ತಿಳ್ಕೋಬೇಕು, ಈ ಒಂದು ಜಾಗಗಳಿಗೆ ಹೋಗಬೇಕು, ಅಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನ ಅವ್ರಗಳ ಬಾಯಿನಲ್ಲೇ ಕೇಳುವಾಗ ಬಹಳ ಸಂತೋಷ, ಖುಷಿ ಎಲ್ಲ ಆಗುತ್ತೆ. ಇಲ್ಲಿ ನೀವೇನು ನೋಡ್ತಿದ್ದೀರಿ ಇದೆಲ್ಲ ಇದಕ್ಕೆ ಸಾಕ್ಷಿ. ಗುರು ರಾಯರು 13 ವರ್ಷಗಳ ಕಾಲ ಇದೇ ಜಾಗದಲ್ಲಿ ವಿಶ್ರಾಂತಿ ಪಡೆದಿದ್ದು ಅಥವಾ ಮಲಗಿದ್ದು ಇದೇ ಜಾಗದಲ್ಲಿ ಇರ್ತಿದ್ರಂತೆ. ಅಂಥ ಒಂದು ಮಣ್ಣನ್ನು, ಅಂಥ ಒಂದು ಜಾಗವನ್ನು ಸ್ಪರ್ಶಿಸಿದ ನಮ್ಮ ಕೈಗಳು, ನೋಡಿದಂಥ ಕಣ್ಣುಗಳೇ ಎಷ್ಟೋ ಜನ್ಮದ ಪುಣ್ಯ ಮಾಡಿವೆ ಅಂತ ನಮಗಾದರೂ ಆಗ ಅನ್ನಿಸ್ತಾ ಇತ್ತು. ಬಹಳ ಸಂತೋಷ. ಇದೆಲ್ಲದಕ್ಕೂ ಇಲ್ಲೇನು ಫೋಟೋಗಳು ನೋಡ್ತಿದ್ದೀರಲ್ಲ, ಇದಷ್ಟು ಸಾಕ್ಷಿಯಾಗಿ ಇವತ್ತು ನೀವು ಕಾಣಲಿಕ್ಕೆ ಸಿಗ್ತಾ ಇದೆ. ಪ್ರತಿಯೊಬ್ಬರು ತಪ್ಪದೆ ಒಮ್ಮೆ ಆದರೂ ಅಟ್ಲೀಸ್ಟ್ ಈ ಒಂದು ಜಾಗಕ್ಕೆ ಅಥವಾ ಬಿಚ್ಚಾಲೆಗೆ, ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ಗುರು ರಾಘವೇಂದ್ರ ಪ್ರಭುಗಳು ನಿತ್ಯ ಪೂಜಿಸಲ್ಪಟ್ಟಂತಹ ಪಾಂಡುರಂಗ ವಿಠಲನ ಮೂರ್ತಿ ಇದೆ ನೋಡಿ. ಗುರು ನಮಸ್ಕಾರ. ಇದನ್ನ ಇತಿಹಾಸ ತಿಳಿಸಿ. ಇಲ್ಲಿ ಬಂದಿದ್ದು ಅಪ್ಪಣ್ಣಾಚಾರ್ಯ ಮನೆ. ಅಪ್ಪಣ್ಣಾಚಾರ್ಯ ಯಾರಂದ್ರೆ ಪರಮ ಶಿಷ್ಯರು ಗುರುಗಳಿಗೆ ಸ್ತೋತ್ರ ಮಾಡಲ್ಲ, ಪೂಜ್ಯ ರಾಘವೇಂದ್ರ ಸ್ತೋತ್ರ ಮಾಡಿದ ಮನೆ. ಈ ಮನೆ 400 ವರ್ಷದ ಮನೆ ಇತ್ತು, ಬಿದ್ದು 2009 ಮತ ಕಟ್ಟಿವಿ. ಈ ಮನೆಯ ರಾಯರು ಅಪ್ಪಣ್ಣಾಚಾರ್ಯ 13 ವರ್ಷದ್ದು. ಈ ಮನೆಯ ಹಾವಿನ ಹುತ್ತಿತ್ತು. ಇಲ್ಲಿ ರಾಯರು ವಿಶ್ರಾಂತಿ ಹೋಯ್ತು. ಹೊರಗೆ ನೋಡಿದ್ರೆ ಕೂಡ್ತದಿಂದ ಅಲ್ಲಿ ಹಾಲು ಇಟ್ಕೊಂಡು ಕೂತ್ರೆ ಹುತ್ತೊಳಗೆ ದಿನ ಕೃಷ್ಣ ಬರ್ಬೇಕು, ಹಾಲು ಕೊಡ್ಬೇಕು. ಆ ಹುತ್ತು ತೆಗಿಸಾಕೋ ಪ್ರಯತ್ನ ಮಾಡ್ತಾರೆ. ಹುತ್ತಿರೋ ಮನೆ ಹೆಣ್ಮಕ್ಳು ದೊಡ್ಡವ್ರ ಮಕ್ಕಳು ಅಂತಾರ, ಹುತ್ತು ತೆಗಿಸಾಕ್ಲಿಕ್ಕೆ ರಾಯರು ಪೂಜೆ ಮಾಡ್ತಾರೆ. ಹುತ್ತಿಗೆ ಪೂಜೆ ಮಾಡಿದ್ರೆ ಹುತ್ತು ಒಂದೇ ಶಿಲಾನ ಆಗ್ಬೋದು. ಈ ಶಿಲಾನಾಗಪ್ಪ ಮತ್ತು ರಾಯರ ಪ್ರತಿಷ್ಠಾಪನೆ ಮಾಡ್ತಾರೆ. ಆಮೇಲೆ ಬಹಳ ಜಾಗೃತ ನಾಗಪ್ಪ, ಮಕ್ಕಳಾಗ್ಲ ಲಗ್ನ ಆಗೋದ್ರು, ಸರ್ಪದೋಷುಲ್ಲವ್ರು, ಆರೋಗ್ಯ ಭಾಗ್ಯ, ವಿದ್ಯಾಪ್ರಾಪ್ತಿ, ಇನ್ಯಾವುದೇ ಸಮಸ್ಯೆಗಳು ನಾಗಪ್ಪನಿಂದ ಕಾಯಿಟ್ಟು ಬಿಟ್ಕೊಂಡ್ಬಿಟ್ಟು ಯಾರಿಗೆ ಸಮಸ್ಯೆ ಹೆಸರು ಗೊತ್ತು ಸಂಕಲ್ಪ ಮಾಡಿಬಿಟ್ರೆ ದಿನ ಮಂದಿ ಬರ್ತಾರೆ. ಕೆಲಸ ಆಗಿಂತ ಬರ್ತಾರೆ. ಬಹಳ ಜಾಗೃತ ನಾಗಪ್ಪ, ನಿಮ್ಗೇನು ಸಮಸ್ಯೆ ತೆಂಗಿನಕಾಯಿ ಸಂಕಲ್ಪ ಮಾಡ್ಬೋದು. ಪ್ರತಿ ಮಂಗಳವಾರ ನಾವು ಪಂಚಾಮೃತ ಅಭಿಷೇಕ ಮಾಡ್ತೀವಿ ನಾಗಪ್ಪಗೆ. ಅವಾಗ ನಿಮ್ಮ ಹೆಸರು ಗೊತ್ತು, ನಾವು ತಗೋತೀವಿ. ಲಗ್ನ ಸಂತಾನ ಸರ್ಪದ ಹೋಗಾದ್ರೆ
5 ವಾರ 7 ವಾರ 11 ವಾರ ಬರ್ಸ್ಬೇಕಾಗ್ತದೆ. ಎದಕ್ಕೆ ಬರ್ಸ್ಬೇಕಂದ್ರೆ ಆ 3 ರೋಗ ಷಷ್ಠಿ ಬರ್ತದೆ. ಷಷ್ಠಿ ಬಂದ್ರೆ ಅಷ್ಟು ಅನುಕೂಲ ಆಗ್ತದೆ ನಿಮ್ಮೆಲ್ಲ ಯಾರಿಗೆ. ಅದಕ್ಕೆ ನಾಗಪ್ಪಗೆ ಷಷ್ಠಿ ಅಂದ್ರೆ ಬಹಳ ವಿಶೇಷ. ಅದಕ್ಕೆ ನಿಮ್ಗೆ ಏನು ಸಮಸ್ಯೆ ಇಲ್ಲ, ತೆಂಗಿನಕಾಯಿ ಸಂಕಲ್ಪ ಮಾಡಿ. ಇಲ್ಲಿ ಪಾಂಡವಗುಂಟರು ಇದ್ದಾಗ ಪಂಚಲೋಹ ಪಾಂಡವಗುಂಟರ ರಾಯರ್ ಪೂಜೆ ಮಾಡಿದ್ದು. ಅಲ್ಲಿ ಅಪ್ಪಣ್ಣಾಚಾರ್ಯ ಪ್ರಸಾದ್ ಪಾಣದೇವರು ಇದ್ದಾರೆ, ದರ್ಶನ ತಗೊಂಡು. ಇಲ್ಲಿ ಮಾಡಿದಾಗ ಇಲ್ಲಿ